ನಮಸ್ಕಾರ ವೀಕ್ಷಕರೇ. ನಮ್ಮ ಸುತ್ತಮುತ್ತ ಎಷ್ಟೋ ವಿಷಯಗಳು ನಡೀತಾ ಇದೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯಗಳು, ಅದರಿಂದ ನಮ್ಗಾಗ್ತಾ ಇರೋ ವಿನಾಶಗಳ ಬಗ್ಗೆ ಕೆಲವಷ್ಟು ಜನ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತಾರೆ. ಅದರಲ್ಲೂ ಬೇರೆ ಬೇರೆ ದೇಶದಲ್ಲಿ ಆಗ್ತಾ ಇರೋ ಇನ್ಫಾರ್ಮೇಷನ್ನು ಶೇರ್ ಮಾಡಿ ಜನ ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೋಸ್ಕರ ತುಂಬ ಜನ ಈ ವಿಷಯಗಳನ್ನ ಕಳಿಸ್ತಾ ಇರ್ತಾರೆ. ಅದರಲ್ಲಿ ಒಬ್ರು ಕಳಿಸಿರೋ ವಿಷಯನ ನಾವು ಕೂಡ ತಿಳ್ಕೊಂಡ್ವಿ. ಎಷ್ಟೋ ಮೀಡಿಯಾ ಚಾನೆಲ್ಗಳಲ್ಲಿ ತೋರಿಸಿರ್ಬೋದು, ತೋರಿಸಿಲ್ದೇನೂ ಇರ್ಬೋದು. ವಿನಾಶದ ಒಂದು ಸ್ಟಾರ್ಟಪ್ ಅಂತಲೂ ಹೇಳ್ಬೋದು, ಇಲ್ಲ ಇದು ಬೇರೆ ಏನಾದರೂ ಇದೆಯಾ ಅನ್ನೋ ಡೌಟ್ಗಳು ಜನಕ್ಕೆ ಬಂದ್ಬಿಡತ್ತೆ. ಕಾರಣ ಇಷ್ಟೇ, ಸೋಲಾರ್ ಫ್ಲೇರ್ ನಾವು ತುಂಬ ಸಲ ಹೇಳಿದ್ದೀವಿ. ಸೂರ್ಯನಿಂದ ಬರ್ತಾ ಇರುವಂಥ ಸೌರ ಜ್ವಾಲೆಗಳು, ಈ ಸೌರ ಜ್ವಾಲೆಗಳಿಂದ ಭೂಮಿ ಮೇಲೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದರಲ್ಲೂ ಮೇಯ್ನಾಗಿ ತೊಂದರೆ ಆಗುವಂಥದ್ದು ಎಲೆಕ್ಟ್ರಿಕಲ್ ಪೋಲ್ಸ್, ಕರೆಂಟ್ ಅನ್ನೋದು ಇಲ್ಲದೆ ಹೋಗುತ್ತೆ. ಜೊತೆಗೆ ಸೆಲ್ ಫೋನ್ಸ್ ನೆಟ್ವರ್ಕ್ ವರ್ಕ್ ಆಗುವುದಿಲ್ಲ. ಕಾರಣ ಸ್ಯಾಟಲೈಟ್ಗಳು ಎಲ್ಲ ಕೂಡ ಸುಟ್ಟೋಗುತ್ತೆ, ಇಲ್ಲ ಸಿಗ್ನಲ್ ಕೊಡೋದನ್ನ ನಿಲ್ಲಿಸ್ಬಿಡುತ್ತೆ. ಅಷ್ಟೊಂದು ದೊಡ್ಡ ಮಟ್ಟದ ಹೀಟ್ ವೇವ್ಸ್ ಅನ್ನೋದು ಬರ್ತಾ ಇದೆ ಅಂತ ಎಷ್ಟೋ ಸಲ ಮೀಡಿಯಾಗಳಲ್ಲೂ ತಿಳಿಸಿದ್ದಾರೆ. ನಾವು ಕೂಡ ಅದನ್ನು ತಿಳಿಸ್ತಾನೆ ಇದ್ವಿ. ಆ ಸೋಲಾರ್ ಫ್ಲೇರ್, ಸೂರ್ಯನಿಂದ ಬರ್ತಾ ಇರುವಂಥ ಆ ಸೌರ ಜ್ವಾಲೆಯಿಂದ ಏನೇನು ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದನ್ನು ಜನಕ್ಕೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಒಂದು ಸಣ್ಣ ಇಂಪ್ಯಾಕ್ಟ್ ಆಗಿರೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಫೆಬ್ರವರಿ 22 ಒಂದು ಇನ್ಸಿಡೆಂಟ್ USA ನಲ್ಲಿ ನಡೆದಿದೆ. ಈ ಇನ್ಸಿಡೆಂಟ್ ಏನು ಅನ್ನೋದಾದ್ರೆ, ಸುಮಾರು 12 ಗಂಟೆಗಳ ಕಾಲ ಆ ದೇಶದಲ್ಲಿ ಒಂದು ಸ್ಪಾಟ್ ಅಲ್ಲಿ ನೆಟ್ವರ್ಕ್ ಅನ್ನೋದು ಇರಲಿಲ್ಲ. ಟೋಟಲ್ ಆಗಿ 12 ಗಂಟೆಗಳ ಕಾಲ ನೆಟ್ವರ್ಕ್ ವರ್ಕ್ ಆಗಿಲ್ಲ, ಸಿಗ್ನಲ್ಗಳಿಲ್ಲ, ಮೊಬೈಲ್ಗಳು ವರ್ಕ್ ಆಗಿಲ್ಲ, GPS ವರ್ಕ್ ಆಗಿಲ್ಲ. ಈ ಥರ ಎಷ್ಟೋ ಸಿಗ್ನಲ್ಗಳ ಬೇಸ್ ಮೇಲೆ ವರ್ಕ್ ಆಗುವಂಥ ಎಲ್ಲ ಎಕ್ವಿಪ್ಮೆಂಟ್ಸ್ಗಳು, ಇನ್ನು ಬೇರೆ ಬೇರೆ ಸಿಗ್ನಲ್ಸ್ ಕೊಡುವಂಥ ಎಷ್ಟೋ ಟೆಕ್ನಾಲಜಿಗಳು ಎಲ್ಲ ನಿಂತು ಹೋಗಿದೆ. ಕಾರಣ ಏನು ಅನ್ನೋದಕ್ಕೆ ಈಗಲೂ ಕೂಡ ಅಮೆರಿಕಾದವರು ಹುಡುಕ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಕಾರಣ ಹೇಳ್ತಾ ಇದ್ದಾರೆ. ಇದೇನಾದರೂ ಸೈಬರ್ ಅಟ್ಯಾಕ್ ಆಗಿರ್ಬೋದಾ, ಇಲ್ಲ ಸೂರ್ಯನಿಂದ ಬಂದಿರೋ ಫ್ಲೇರ್ ಆಗಿರ್ಬೋದಾ, ಇಲ್ಲ ರಷ್ಯಾ ಚೈನಾ ಈ ಥರ ಏನಾದರೂ ಒಂದು ಪವರ್ ಗ್ರಿಡ್ನ ಬಳಸಿ ನಮ್ಮ ದೇಶದ ಮೇಲೆ ಈ ಥರ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನೋ ರೀತಿ ಎಷ್ಟೋ ಇದರಲ್ಲಿ ಉಟ್ಕೊಳ್ತಾ ಇದೆ. ಆದರೆ ನಿಜವಾದ ಉತ್ತರ ಇನ್ನೂ ಸಿಕ್ಕಿಲ್ಲ. ಆದರೆ ಇಲ್ಲಿ ಸೈಂಟಿಸ್ಟ್ಗಳಿಗೆ ಗೊತ್ತಾಗಿದ್ದೇನೆಂದರೆ, 22ನೇ ತಾರೀಕು ಈ ರೀತಿ ಇಂಪ್ಯಾಕ್ಟ್ ಆಗೋದಕ್ಕೆ ಒಂದು 4-5 ಅವರ್ ಮುಂಚೆ ಸೂರ್ಯನಿಂದ ಒಂದು ದೊಡ್ಡ ಮಟ್ಟದ ಸೌರ ಜ್ವಾಲೆ ಅನ್ನೋದು ರಿಲೀಸ್ ಆಗಿದೆ. ಇದರಿಂದ ಕೂಡ ಏನಾದರೂ ಇಂಪ್ಯಾಕ್ಟ್ ಆಗಿದೆಯಾ ಅಂತ ಸೈಂಟಿಸ್ಟ್ಗಳು ಸ್ಟಡಿ ಮಾಡ್ತಾ ಇದ್ದಾರೆ. ಇನ್ನು ಅದ್ರ ಸ್ಟಡಿ ರಿಪೋರ್ಟ್ಗಳು ಯಾರಿಗೂ ಸಿಕ್ಕಿಲ್ಲ. ಇಲ್ಲ ರಿಪೋರ್ಟ್ಗಳು ಬಂದ್ರೂ ಮುಚ್ಚಿಡೋ ಕೆಲಸಗಳು ಸೈಂಟಿಸ್ಟ್ ಮಾಡಬಹುದು. ಕಾರಣ ಇಷ್ಟೇ, ಜನ ಭಯಭೀತರಾಗ್ತಾರೆ. ಇದರಿಂದ ಜನ ಮುಂದೆ ಆಗುವಂಥ ಅನಾಹುತಗಳಿಗೆ ಇವಾಗಿಂದನೇ ಜಾಸ್ತಿ ಪ್ರಿಪ್ರೇಷನ್ ಮಾಡೋದಕ್ಕೆ ಹೋಗಿ ಬೇರೆ ರೀತಿ ಅದು ತಿರುಕೋಬಹುದು ಅನ್ನೋ ಒಂದು ಕಾರಣದಿಂದ ಮುಚ್ಚಿಡೋ ಪ್ರಯತ್ನ ಮಾಡಬಹುದು. ಅದನ್ನು ಬಿಟ್ಟರೆ ಕೆಲವಷ್ಟು ನ್ಯೂಸು ಮೀಡಿಯಾ ಚಾನಲ್ಗಳು ಹೇಳ್ತಾ ಇರೋದು ಏನಂದರೆ, ಇದು ಚೈನಾದವರು ರಷ್ಯಾ ಜೊತೆ ಸೇರಿಕೊಂಡು ಅಮೇರಿಕಾನ ತುಳಿಯೋದಕ್ಕೋಸ್ಕರ ಮಾಡ್ತಾ ಇರೋ ಒಂದು ಪ್ರಯತ್ನನ ಅಂತಲೂ ಹೇಳ್ತಾ ಇದ್ದಾರೆ. ಇನ್ನು ಒಂದು ಅದರಲ್ಲೂ ಒಂದೇ ಏರಿಯಾದಲ್ಲಿ ಇಂಥ ಪ್ರಾಬ್ಲಮ್ ಯಾಕಾಗಿದೆ, AT&T ಈ ಕಂಪನಿ ಟವರ್ಗಳಿರುವಂಥ ಜಾಗದಲ್ಲಿ ಮಾತ್ರ ಈ ಪ್ರಾಬ್ಲಮ್ ಆಗಿದೆ. ಇದನ್ನು ಬಳಸ್ತಾ ಇರೋರಿಗೆ ಈ ತೊಂದರೆ ಅನ್ನೋದಾಗಿದೆ. ಯಾಕೆ ಈ ಟವರ್ ಇರೋ ಜಾಗದಲ್ಲಿ ಮಾತ್ರ ಪ್ರಾಬ್ಲಮ್ ಆಗಿದೆ ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. ಪ್ಲಸ್ ಒಂದು ಏರಿಯಾದಲ್ಲಿ ಮಾತ್ರ ಆಗಿರೋದ್ರಿಂದ ಇದು ಸೋಲಾರ್ ಫ್ಲೇರ್ದು ಆಗಿರ್ಬೋದು, ಇಲ್ಲ ಸೈಬರ್ ಅಟ್ಯಾಕ್ ಆಗಿದೆ. AT&T ಕಂಪನಿ ಅಂದರೆ ಟೆಲಿಕಮ್ಯುನಿಕೇಶನ್ ಮಾಡುವಂಥ ಕಂಪನಿ ಇರೋ ಟವರ್ಗಳಿರೋ ಜಾಗದಲ್ಲಿ ಈ ಪ್ರಾಬ್ಲಮ್ ಆಗಿದೆ. ಆ ಟವರ್ಗಳು ನಾವು ಹುಡುಕೋದಾದರೆ USA, ಕೆನಡಾ, ಇಂಡಿಯಾ, ಇನ್ನು ಮಲೇಷಿಯಾ, ಕೊರಿಯಾ, ಜಪಾನ್ ಈ ಥರ ಎಷ್ಟೋ ಕಂಟ್ರಿಗಳಲ್ಲಿ ಇವರು ಇದೇ ಟವರ್ಗಳನ್ನ ಬಳಸ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ಪ್ರಾಬ್ಲಮ್ ಆಗಿಲ್ಲ. USA ನಲ್ಲಿ ಮಾತ್ರ ಈ ರೀತಿ ಒಂದು ಪ್ರಾಬ್ಲಮ್ ಆಗಿದೆ. ಅದ್ರ ಡೀಟೇಲ್ಸು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನು ಇದರಿಂದ ಆದಂಥ ಪ್ರಾಬ್ಲಮ್ಗಳ ಬಗ್ಗೆ ಎಷ್ಟೋ TV ಚಾನಲ್ಗಳಲ್ಲಿ ಹೊಸದಾಗಿ ಹುಡುಕಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಹೇಳೋ ಪ್ರಕಾರ, ನಾನು ಮೊದಲೇ ಹೇಳಿದ ಹಾಗೆ ಇದು ಸೋಲಾರ್ ಫ್ಲೇರೇ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸೆಲ್ ಫೋನ್ಸ್ಗಳು ವರ್ಕ್ ಆಗಿಲ್ಲ, GPS ವರ್ಕ್ ಆಗಿಲ್ಲ, ಆಂಟನಾಗಳು ವರ್ಕ್ ಆಗಿಲ್ಲ, ಸಿಗ್ನಲ್ಸ್ನ ಶೇರ್ ಮಾಡೋಕ್ಕಾಗಿಲ್ಲ. ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಾಗಿದೆ ಅಂತ ಕೆಲವಷ್ಟು ಮೀಡಿಯಾ ಚಾನಲ್ಗಳು ಒಪ್ಕೊಳ್ತಾ ಇದೆ. ಬಟ್ ಆದರೆ ಸೈಂಟಿಸ್ಟ್ಗಳು ಇನ್ನೂ ಒಪ್ಕೊಂಡಿಲ್ಲ, ಇದು ಸೋಲಾರ್ ಫ್ಲೇರಿಂದನೇ ಆಗಿದೆ ಅಂತ ಒಪ್ಕೊಂಡಿಲ್ಲ. ಇನ್ನು ನೆಕ್ಸ್ಟು, ಇದೇನಾದರೂ ಸೈಬರ್ ಅಟ್ಯಾಕ, ಯಾರಾದರೂ ದುಡ್ಡುಗೋಸ್ಕರ ಈ ರೀತಿ ಕೆಲಸ ಮಾಡ್ತಾ ಇದ್ದಾರಾ ಅಂತಲೂ ತುಂಬ ಜನ ಹುಡುಕಾಟ ನಡೆಸಿದ್ರು. ಕೊನೆಗೆ AT&T ಕಂಪನಿನೇ ಹೇಳಿದೆ ಅವ್ರ ಟ್ವಿಟರ್ ಮೂಲಕ, ಇದು ಯಾವುದೇ ರೀತಿ ಸೈಬರ್ ಅಟ್ಯಾಕ್ ಅಲ್ಲ, ನಮ್ಮ ಹತ್ರ ಅಷ್ಟೊಂದು ದೊಡ್ಡ ಮಟ್ಟದ ಸೆಕ್ಯೂರಿಟಿ ವಾಲ್ ಅನ್ನೋದಿದೆ, ಇದನ್ನು ಬ್ರೇಕ್ ಮಾಡಿ ಯಾರೂ ಕೂಡ ಈ
ಸೈಬರ್ ಅಟ್ಯಾಕ್ ಮಾಡೋದಕ್ಕಾಗೋದಿಲ್ಲ ಅಂತ ಸೆಕ್ಯೂರಿಟಿ ವಾಲ್ ನಾವು ಬಳಸ್ತಾ ಇದ್ದೀವಿ. ಅದರಿಂದ ಇದು ಸೈಬರ್ ಅಟ್ಯಾಕ್ ಅಲ್ವೇ ಅಲ್ಲ ಅಂತ ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಆಗಿರುವಂಥದ್ದು ಏನು? ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನು ಒಂದು ರೀತಿ ಹೇಳೋದಾದರೆ ಪವರ್ ಗ್ರಿಡ್ ಇಂದ ಈ ರೀತಿ ಆಗಿದೆಯಾ? ಈಗ ಚೈನಾದವರು ಸುಮಾರು 33,000 ಅಡಿಗಳಷ್ಟು ಒಂದು ರಂಧ್ರ ಅನ್ನೋದನ್ನ ಕೊರಿತಾ ಇದ್ದಾರೆ. ಆ ರಂಧ್ರದಲ್ಲಿ ಅವರು ಕೊರಿತಾ ಇರೋದ್ರಿಂದ ಅದರಿಂದ ಏನಾದರೂ ಈ ದೇಶಗಳಿಗೆ ಇಂಪ್ಯಾಕ್ಟ್ ಮಾಡೋ ಒಂದು ಪ್ರಯತ್ನ ಕೂಡ ಅವ್ರು ಮಾಡ್ತಾ ಇದ್ದಾರಾ ಅಂತ ಇವಾಗೊಂದು ಪ್ರಶ್ನೆ ಮೂಡುತ್ತೆ. ಇನ್ನು ಅದು ಕೂಡ ಕ್ಲಾರಿಫೈ ಆಗಿಲ್ಲ. ಯಾವುದೋ ಒಂದು ಪವರ್ ಗ್ರಿಡ್ ಬಳಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಈ ರೀತಿ ಮಾಡಿದಾರಾ? ಫ್ಯೂಚರಲ್ಲಿ ಕಾರಣ ಇಷ್ಟೇ, ಫ್ಯೂಚರಲ್ಲಿ ಅಮೆರಿಕ ಅನ್ನೋದು ಟೋಟಲ್ ಆಗಿ AI ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ತಾ ಇದೆ. AI ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗೋದ್ರಿಂದ ಎಲ್ಲ ಬಂದು ನೆಟ್ವರ್ಕ್ ಮೇಲೆ ವರ್ಕ್ ಆಗುತ್ತೆ. ನೆಟ್ವರ್ಕ್ ಇಲ್ಲ ಅಂದರೆ ಅಮೇರಿಕಾ ಟೋಟಲ್ ಆಗಿ ಫೇಲ್ಯೂರ್ ಆಗಿಬಿಡುತ್ತೆ. ಅಂಥ ಫೇಲ್ಯೂರಿಗೆ ಅಮೇರಿಕಾನ ತಂದಿಡೋ ಪ್ರಯತ್ನದಲ್ಲಿ ಈ ಚೈನಾ ಮತ್ತು ರಷ್ಯಾ ಏನಾದರೂ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆನೂ ಮೂಡುತ್ತೆ. ಅದಕ್ಕೂ ಕೂಡ ಇನ್ನು ಉತ್ತರಗಳು ಹುಡುಕ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಆದರೆ ಅಲ್ಲಾಗಿದ್ದಂಥ ಪ್ರಾಬ್ಲಮ್ಗಳು ಜನರಿಗೆ ಹೊಸ ಪಾಠನೇ ಕಲಿಸಿದೆ. 12 ಅವರು ಜಸ್ಟ್ ಮೊಬೈಲಲ್ಲಿ ಸಿಗ್ನಲ್ ಇಲ್ಲ, ಏನು ಮಾಡಬೇಕು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಯಾರಿಗೂ ಮೆಸೇಜ್ ಕಳ್ಸೋದಕ್ಕಾಗೋದಿಲ್ಲ, ಯಾರ ಜೊತೆನೂ ಕಾಲ್ ಮಾಡೋದಕ್ಕಾಗೋದಿಲ್ಲ, ಮಾತಾಡೋದಕ್ಕಾಗೋದಿಲ್ಲ, ಇಂಟರ್ನೆಟ್ ಇಲ್ಲ. ಎಷ್ಟೋ ಜನ ಹುಚ್ಚಿಡ್ದಂಗೆ ಆಗೋಗ್ಬಿಡ್ತಾರೆ 12 ಅವರ್ ಇಲ್ಲದೆ ಇದ್ರೆ. ಅಪ್ಪಿ ತಪ್ಪಿ ಸೋಲಾರ್ ಫ್ಲೇರಿಂದ ಈಗ ನಾವು ಕಾಲಜ್ಞಾನದಲ್ಲಿ ಮಾತಾಡ್ತಾ ಇದ್ದೀವಲ್ಲ, ಈ ರೀತಿ ದೊಡ್ಡ ಮಟ್ಟದ 7 ದಿನ ರಾತ್ರಿ ಹಗಲು ಕತ್ತಲಾಗುತ್ತೆ, ನೆಟ್ವರ್ಕ್ ಇರೋದಿಲ್ಲ, ಭೂಮಿ ಮೇಲೆ ಕರೆಂಟ್ ಇರೋದಿಲ್ಲ ಅಂತ ಹೇಳಿದ್ರಲ್ಲ, ಆ ಥರ ಪರಿಸ್ಥಿತಿ ಏನಾದರೂ ಬಂದರೆ ಮುಂದಿನ ಜನಾಂಗ ಯಾವ ರೀತಿ ಇದನ್ನ ಎದುರಿಸ್ಬೇಕಾಗುತ್ತೆ ಅನ್ನೋದಕ್ಕೆ ಯಾರಿಗೂ ಕೂಡ ಪ್ರಿಪ್ರೇಷನ್ ಅನ್ನೋದಿಲ್ಲ. ಈಗ ಸೋಲಾರ್ ಫ್ಲೇರ್ ಏನೋ ಬರುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ಬಿಟ್ಟಿದ್ದಾರೆ, ಜುಲೈಗೆ ಭೂಮಿಗೆ ಮುಟ್ಟಬಹುದು. ಅದು ದೊಡ್ಡ ಮಟ್ಟಕ್ಕೂ ಇರ್ಬೋದು, ಇಲ್ಲ ಸಣ್ಣ ಮಟ್ಟಕ್ಕೂ ಇರ್ಬೋದು, ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೈಂಟಿಸ್ಟ್ ಒಪ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅದೇನಾದರೂ ದೊಡ್ಡ ಮಟ್ಟಕ್ಕೆ ಮುಟ್ಟಿದ್ರೆ ಕೆಲವಷ್ಟು ಭೂಭಾಗದಲ್ಲಿ ಕರೆಂಟ್ ಅನ್ನೋದು ಕೆಲವಷ್ಟು ದಿನಗಳು ಇರೋದಿಲ್ಲ, ಸಿಗ್ನಲ್ಗಳು ಅನ್ನೋದು ಇರೋದಿಲ್ಲ, ಮೊಬೈಲ್ಗಳು ವರ್ಕ್ ಆಗೋದಿಲ್ಲ. ಅಂಥದ್ದನ್ನ ಎದುರಿಸೋದಕ್ಕೆ ರೆಡಿ ಆಗಬೇಕಾಗತ್ತೆ ಅನ್ನೋ ಒಂದು ವಿಷಯ ಇಲ್ಲಿ ಜನ ಅರ್ಥ ಮಾಡ್ಕೊಂಡ್ಬಿಟ್ರು. 12 ಅವರು ಸಿಗ್ನಲ್ ಇಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಯಿತು? ಏರ್ ಟ್ರಾಫಿಕ್ ಅನ್ನೋದು ಕ್ರಿಯೇಟ್ ಆಯಿತು. ಎಲ್ಲೂ ಕೂಡ ಏರೋಪ್ಲೇನ್ಗಳು ಓಡಾಡೋದಕ್ಕೆ ಅದಕ್ಕೂ ಕೂಡ ಸಿಗ್ನಲ್ ಬೇಕು. ಏರೋಪ್ಲೇನ್ ಲ್ಯಾಂಡ್ ಆಗಬೇಕು ಅನ್ನೋ ಸಿಗ್ನಲ್ ಬೇಕು, ಏರೋಪ್ಲೇನ್ ಟೇಕ್ ಆಫ್ ಆಗಬೇಕು ಅನ್ನೋ ಸಿಗ್ನಲ್ ಬೇಕು. ಇನ್ನು ಏರ್ಪೋರ್ಟಲ್ಲಿ ತುಂಬ ಸಿಗ್ನಲ್ ರಿಲೇಟೆಡ್ ವರ್ಕ್ಗಳು ನಡೀತಾ ಇರುತ್ತೆ. ಇಂಥದ್ದೆಲ್ಲ ವೇರಿಯೇಷನ್ ಆಯಿತು. ಇನ್ನು GPS ಅನ್ನೋದು ವರ್ಕ್ ಆಗಲಿಲ್ಲ. ಈಗ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಯಾರೋ ಒಬ್ರು ಒಂದು ಮ್ಯಾಪ್ ಹಾಕೊಂಡು ಡ್ರಾಪ್ ಊಬರ್ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಇಂಥದ್ದೆಲ್ಲ ವರ್ಕ್ ಆಗದೆ ಯಾವ ಲೊಕೇಶನ್ಗೆ ಹೋಗ್ಬೇಕು ಆ ರೂಟ್ಗಳು ಗೊತ್ತಾಗದೆ ಎಷ್ಟೋ ಕಡೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ನಿಂತ್ಕೊಂಡ್ಬಿಟ್ರು. ಅದಾದ ಮೇಲೆ ATMಗಳು ವರ್ಕ್ ಆಗಲಿಲ್ಲ. ಮೇಯ್ನಾಗಿ ಅಮೇರಿಕಾದಲ್ಲಿ ಟೋಟಲ್ ಆಗಿ ಡಿಪೆಂಡ್ ಆಗಿರೋದೇ ಈ ಇಂಟರ್ನೆಟ್ಟು ಸಿಗ್ನಲ್ ಮೇಲೆ. ಎಲ್ಲೂ ಕೂಡ ಕರೆನ್ಸಿ ಅನ್ನೋದು ಅಷ್ಟೊಂದು ಮೂವ್ಮೆಂಟ್ ಮಾಡೋದಿಲ್ಲ, ಎಲ್ಲ ಕೂಡ ಆನ್ಲೈನ್ ಸರ್ವಿಸ್. ಎಲ್ಲೋದ್ರೂ ಪರ್ಚೇಸ್ ಮಾಡೋದಕ್ಕೆ ಏನು ಮಾಡೋದಕ್ಕೂ ದುಡ್ಡು ಅನ್ನೋದು ಅಷ್ಟೊಂದು ಬಳಸೋದೇ ಇರೋದ್ರಿಂದ ಇದರಲ್ಲಿ ದೊಡ್ಡ ಮಟ್ಟದ ಪ್ರಾಬ್ಲಮ್ ಆಯಿತು. ಶಾಪಿಂಗ್ ಮಾಡೋದಕ್ಕಾಗ್ತಾ ಇಲ್ಲ. ಟೋಲ್ಗಳಲ್ಲಿ ಪಾಸ್ ಆಗೋದಕ್ಕೂ ಹೋದ್ರೂ ಅಲ್ಲಿ ಟೋಲಲ್ಲಿ ಸಿಗ್ನಲ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ. ಗ್ಯಾಸ್ ಫಿಲ್ ಮಾಡಿಸೋಣ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಗಾಡಿಗಳಿಗೆ ಹಾಕ್ಸೋಣ ಅಂದರೂ ಅಲ್ಲಿ ಅದು ವರ್ಕ್ ಆಗ್ತಾ ಇಲ್ಲ. ಕಾರಣ ಸಿಗ್ನಲ್, ಎಲೆಕ್ಟ್ರಾನಿಕ್ ಸಿಗ್ನಲ್. ಈ ಸಿಗ್ನಲಿಂದ ಎಷ್ಟು ಇಂಪ್ಯಾಕ್ಟ್ ಆಯಿತು 12 ಅವರಲ್ಲಿ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ಆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೋ ಜನ ಗೊಡು ಅಂತ ಹೇಳ್ತಾ ಇರೋ ಲೆವೆಲ್ಗೆ ಜನ ಬೇಜಾರಾಗ್ಬಿಟ್ಟಿದ್ದಾರೆ. 12 ಅವರ್ ಇಂಟರ್ನೆಟ್ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಜನ ಬೇಜಾರಾಗಿದ್ರು ಅಂದರೆ ನೆಕ್ಸ್ಟ್ ಸ್ಟೇಜ್ ಏನು ಅಂದರೆ ಜನ ಸಾಯ್ಬೇಕೇನೋ ಅನ್ನೋ ಲೆವೆಲ್ಗೆ ಜನ ಯೋಚನೆ ಮಾಡ್ತಾ ಇದ್ರು. ಎಷ್ಟೋ ಕಡೆ ಕಳ್ಳತನಕ್ಕೂ ನೆಕ್ಸ್ಟ್ ಲೆವೆಲ್ ರೀಚ್ ಆಗ್ಬಿಡುತ್ತೇನೋ ಅನ್ನೋ ಮಟ್ಟಿಗೆ ಅಂಗಡಿಗಳ ಮುಂದೆ ಜಗಳ ಆಡ್ತಾ ನಿಂತಿದ್ರು, ನಮಗೆ ಸಾಮಾನು ಬೇಕು ಅನ್ನೋ ರೀತಿ. ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಅಂಗಡಿ ಮುಂದೆ ಬೋರ್ಡ್ ಹಾಕಿ ಅಂಗಡಿಗಳನ್ನ ಕ್ಲೋಸ್ ಮಾಡಿದ್ರು. ಈ ರೀತಿ ಪರಿಸ್ಥಿತಿಗಳೆಲ್ಲ ಆಯಿತು. ಅಪ್ಪಿ ತಪ್ಪಿ ಈ ಥರ ಅನಾಹುತಗಳಾದರೆ ಎಚ್ಚರ ಯಾವ ರೀತಿ ವಹಿಸಬೇಕು ಅನ್ನೋ ಒಂದು ಪಾಠನ ಅಲ್ಲಿ ಕಲಿಸ್ತು. ಈ ರೀತಿ ಪಾಠನ ಎಲ್ಲರೂ ಕಲೀಲೇಬೇಕು. ಅಕಸ್ಮಾತ್ ಆಗಿ ಸೂರ್ಯನಿಂದ ಬರ್ತಾ ಇರುವಂಥ ಸೋಲಾರ್ ಫ್ಲೇರಿಂದ ಆಗಿರ್ಬೋದು, ಅಂದರೆ ಸೌರ ಜ್ವಾಲೆ, ಇಲ್ಲ ಯಾವುದೋ ಒಂದು ಧೂಮಕೇತುವಿಂದ, ಇಲ್ಲ ಕಾಲಜ್ಞಾನಿಗಳು ತಿಳಿಸಿದ್ರಲ್ಲ ಆ ರೀತಿ ಏನೇನೋ ಇಂಪ್ಯಾಕ್ಟ್ ಆಗಿ ಒಂದು 7 ದಿನಗಳ ಕಾಲ ಕರೆಂಟ್ ಇಲ್ಲ ಅಂದರೆ ಈಗಿರುತ್ತೆ ಪರಿಸ್ಥಿತಿ. ಕರೆಂಟ್ ಇಲ್ಲ ಅಂದ್ರೇ ಎಷ್ಟೋ ಜನ ಸತ್ತೋಗ್ತಾರೆ. ಕಾರಣ ಯಾಕೆ ಸತ್ತೋಗ್ತಾರೆ ಅನ್ನೋದಾದರೆ ಕರೆಂಟ್ ಇಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ? ನೀರಿಗೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲೂ ಕೂಡ ಮೋಟ್ರನ್ನ ಪಂಪ್ ಮಾಡೋದಕ್ಕಾಗೋದಿಲ್ಲ ಕರೆಂಟ್ ಇಲ್ಲ ಅಂದರೆ. ನೀರು ಅಂತರ್ಜಲದ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀವಿ, ಅಂಥ ನೀರು ಅನ್ನೋದು ಸಿಗೋದಿಲ್ಲ. ಮೇಯ್ನು ಕುಡಿಯೋ ನೀರಿಲ್ಲ ಅಂದರೆ ಜನ ಹೊಡೆದಾಡ್ಕೊಂಡು ಸಾಯ್ಬೇಕಾಗತ್ತೆ. ಆಹಾರ ಅನ್ನೋದು ಸಿಗೋದಿಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನೋದು ಸಿಗೋದಿಲ್ಲ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಯಾವ ಥರ ಇರುತ್ತೆ? ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಇರೋದಿಲ್ಲ, ತಿನ್ನೋದು ಊಟ ಸಿಗೋದಿಲ್ಲ, ಅಂಥ ಪರಿಸ್ಥಿತಿ ಬರುತ್ತೆ. ಇನ್ನು ನೆಟ್ವರ್ಕ್ ಇರಲಿಲ್ಲ, ನೆಟ್ವರ್ಕ್ ಇಲ್ಲ ಅಂದರೆ ಯಾವ ರೀತಿ ಪ್ರಾಬ್ಲಮ್ಗಳಾಗ್ಬೋದು? ನಾವೀಗ ಟೋಟಲಿ ಡಿಜಿಟಲಿ
ವರ್ಕ್ ಮಾಡ್ತಾ ಇದ್ದೀವಿ, ಎಲ್ಲ ಡಿಜಿಟಲೈಸ್ ಆಗಿ ನಾವು ಬದುಕ್ತಾ ಇದ್ದೀವಿ, ಇದರಲ್ಲಿ ಯಾವ ಪ್ರಾಬ್ಲಮ್ ಬರುತ್ತೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಎಲ್ಲೋದ್ರೂ ಕಾರ್ಡ್ ಸ್ವೈಪ್ ಮಾಡ್ತಾ ಇದ್ದೀವಿ, ಪೇಟಿಎಮ್, ಫೋನ್ಪೇ, ಗೂಗಲ್ ಪೇ ಅಂತ ಸ್ಕ್ಯಾನ್ ಮಾಡ್ತಾ ಇದ್ದೀವಿ, ಅದು ಯಾವುದೂ ಕೂಡ ವರ್ಕ್ ಆಗೋದಿಲ್ಲ ಅಂಥ ಟೈಮ್ನಲ್ಲಿ. ಅಂಥ ದಿನಗಳು ಕೂಡ ಬರ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಯಿತು. ಇದನ್ನೇ ಸೈಂಟಿಸ್ಟ್ಗಳು ಹೇಳಿದ್ದು, ಕಾಲಜ್ಞಾನಿಗಳು ಹೇಳಿದ್ದು, ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗಬಹುದು. ಈಗ 12 ಅವರ್ ಹೇಗೆ USA ಆಯಿತು, ಅದು ಇನ್ನೂ ಜಾಸ್ತಿನೂ ಆಗಬಹುದು ಸೂರ್ಯನಿಂದ ಬರುವಂಥ ವೇವಿಂದ ಅಂತ ಕೆಲವಷ್ಟು ಸೈಂಟಿಸ್ಟ್ಗಳು ಒಪ್ಕೊಂಡಿದ್ರು. ಇನ್ನು ಎಷ್ಟೋ ಜನ ಸೈಂಟಿಸ್ಟ್ಗಳು ಇದನ್ನು ಆಚೆ ಹೇಳೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಜನ ಭಯ ಬೀಳ್ತಾರೆ, ದುಡ್ಡು ಅನ್ನೋದನ್ನ ಡ್ರಾ ಮಾಡೋದಕ್ಕೆ ಜಾಸ್ತಿ ಶುರು ಮಾಡ್ತಾರೆ. ಇನ್ನು ಆಹಾರ ಪದಾರ್ಥಗಳು, ಇನ್ನು ಬೇರೆ ಬೇರೆ ಐಟಮ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಾರ್ಕೆಟ್ ಎಲ್ಲ ವೇರಿಯೇಷನ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಸೈಂಟಿಸ್ಟ್ಗಳು ಹೇಳೋದಕ್ಕೆ ಭಯ ಪಡ್ತಾ ಇದ್ದಾರೆ. ಆದರೂ ಕೂಡ ನಾವು ಎಚ್ಚರ ವಹಿಸಬೇಕಾಗಿರೋ ವಿಷಯಗಳು ತುಂಬ ಇದೆ. ಕರೆಂಟ್ ಇಲ್ಲ, ನೆಟ್ವರ್ಕ್ ಇಲ್ಲ ಅಂದರೆ ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಕರೆಂಟ್ ಇಲ್ಲ ಅಂದರೆ ನೀರಿಲ್ಲ, ಇನ್ನು ಎಷ್ಟೋ ವಸ್ತುಗಳಿರೋದಿಲ್ಲ. ಮೇಯ್ನಾಗಿ ನಾವು ಬೇಕಾಗಿರೋದು ನೀರು ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿದ್ದೀವಿ. ನೀರಿಲ್ಲ ಅಂದರೆ ಮನುಷ್ಯ ಬದುಕೋದಕ್ಕೆ ಆಗೋದಿಲ್ಲ, ನೀರಿರೋದಿಲ್ಲ, ಬೇಜಾನ್ ಎಕ್ವಿಪ್ಮೆಂಟ್ಸ್ಗಳು ವರ್ಕ್ ಆಗೋದಿಲ್ಲ. ಅಂಥ ಟೈಮಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದಕ್ಕೂ ಯೋಚನೆ ಮಾಡಬೇಕಾಗತ್ತೆ, ದಾರಿಗಳನ್ನ ಹುಡ್ಕೊಳ್ಬೇಕಾಗತ್ತೆ. ಅಂಥ ಪರಿಸ್ಥಿತಿಗಳು ಬಂದಾಗ ಸಡನ್ನಾಗಿ ಒದ್ದಾಡೋದಕ್ಕಿಂತ ಮುಂದೆನೇ ಪ್ರಿಪೇರ್ ಆಗಿರಿ ಅಂತ ಇದು ಪ್ರಕೃತಿ ಕೊಡ್ತಾ ಇರೋ ಒಂದು ಸಂದೇಶ ಅಂತಲೇ ಈಗ ಅಮೆರಿಕಾದವರು ಒಪ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟೋ ಜನ ನಂಬದೇ ಇರೋರು ಇರ್ಬೋದು, ಬಟ್ ಆದರೆ ಮುಂದಿನ ದಿನಗಳಲ್ಲಿ ನಂಬುವಂಥ ಟೈಮ್ ಕೂಡ ಬರ್ಬೋದು. ಆದಷ್ಟು ಇಂಥ ವಿಷಯಗಳನ್ನ ನಮಗೂ ಕಳಿಸ್ತಾ ಇದ್ದಾರೆ, ನಾವು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಎದುರಿಸೋ ಪ್ರಯತ್ನ ಅಲ್ಲ, ಎಚ್ಚರಿಸೋ ಪ್ರಯತ್ನ. ಅಲ್ಲಿ 12 ಅವರ್ ಪ್ರಾಬ್ಲಮ್ ಆಗಿದ್ದಕ್ಕೆ ಜನ ಯಾವ ರೀತಿ ಒದ್ದಾಡಿದ್ರು, ಅಂಥ ಪರಿಸ್ಥಿತಿಗಳು ನಮ್ಮಲ್ಲೂ ಬರಬಾರ್ದು ಅಂದರೆ ನಾವು ಅಂಥದ್ದನ್ನೆಲ್ಲ ಎದುರಿಸೋದಕ್ಕೆ ರೆಡಿ ಆಗಿರಬೇಕು. ಓಕೆ, ಈಗ ನೆಟ್ವರ್ಕ್ ಇಲ್ಲ ಅಂದರೆ ನಾವು ಯಾವ ರೀತಿ ಬದುಕಬಹುದು ಅನ್ನೋದನ್ನು ಒಂದು ಲೈಟಾಗಾದರೂ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಅಂಥ ಏನು ಇಂಪ್ಯಾಕ್ಟ್ ಅನಿಸೋದಿಲ್ಲ. ಕರೆಂಟ್ ಇಲ್ಲ ಅಂದರೆ ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಬಿಟ್ಕೊಂಡಿದ್ರೆ ಫ್ಯೂಚರಲ್ಲಿ ಒಂದು ವಾರ ಕರೆಂಟ್ ಇಲ್ಲ ಅಂದರೆ, ಒಂದು 10 ಡೇಸ್ ಕರೆಂಟ್ ಇಲ್ಲ ಅಂದ್ರೆ ಬದುಕೋ ವ್ಯವಸ್ಥೆ ಮಾಡ್ಕೋಬೋದು. ಈಗ ಹಳ್ಳಿ ಕಡೆ ಎಷ್ಟೋ ಜನ ಕರೆಂಟ್ ಇಲ್ಲ ಅಂದರೆ ಯಾವ ರೀತಿ ಬದುಕಬೇಕು ಅನ್ನೋ ದಾರಿಗಳನ್ನ ನೋಡ್ಕೊಂಡಿದ್ದಾರಲ್ಲ, ಆ ಥರ ನಾವು ವ್ಯವಸ್ಥೆಗಳನ್ನ ಹುಡ್ಕೋಬೇಕಾಗತ್ತೆ. ಅಂಥ ಟೈಮು ಬಂದಾಗ ಒದ್ದಾಡೋದಕ್ಕಿಂತ ಮುಂಚೆನೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಓಕೆ ಈ ರೀತಿ ಈ ಬದುಕಬಹುದಲ್ಲ ಅಂತ ಒಂದು ದಾರಿ ಹುಡ್ಕೊಂಡಿದ್ರೆ ಆಗ ಸುಲಭ ಆಗೋಗ್ಬಿಡುತ್ತೆ ಬದುಕೋದಕ್ಕೆ. ಆದಷ್ಟು ಇಂಥ ವಿಷಯಗಳನ್ನ ತಿಳ್ಕೊಳ್ತಾ ಇರಿ, ಒಂದು 4 ಜನ ತಿಳಿಸ್ತಾ ಇರಿ, ಇದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇನ್ನು ಈ ಥರ ಎಷ್ಟೋ ವಿಷಯಗಳನ್ನ ನಿಮಗೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.